ಹಸ್ಬೆಂಡು ವ್ಯಾಲೆಂಟೈನ್ಸ್ ಡೇಗೆ ನನಗೆ ಪ್ರೆಸೆಂಟ್ ಮಾಡಿದ್ದು ನಂಗೆ ತಿರುಪತಿ ಶ್ರೀನಿವಾಸ ತುಂಬ ಇಷ್ಟ ಅಂತ. ನಾವಾಗಲೂ ಹೇಳ್ತಿರ್ತೀನಿ ತಿರುಪತಿ ಶ್ರೀನಿವಾಸನೇ ನನ್ನ ಮೊದಲನೇ ಗಂಡ ಅಂತ. ಭಕ್ತಿ ಅನ್ನೋದು ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗಿದೆಯಾ? ನೀವು ಒಂದು ಕಲ್ಲನ್ನು ದೇವರು ಅನ್ಕೋಬೋದು. ನಮ್ಮ ಮನೆಗಳಲ್ಲಿ ಕಾರ್ ತಂದರೂ ಪೂಜೆ ಮಾಡ್ತೀವಿ, ಹೊಸ ಮನೆ ಗೃಹಪ್ರವೇಶಕ್ಕೂ ಪೂಜೆ ಮಾಡ್ತೀವಿ, ಹಸು ತಂದರೂ ಪೂಜೆ ಮಾಡ್ತೀವಿ, ಒಂದು ದೇವಸ್ಥಾನದಲ್ಲಿ ದೇವ್ರು ಇಟ್ಟರು ಪೂಜೆ ಮಾಡ್ತೀವಿ ರೀ. ಅದು ಉದ್ಭವ ಮೂರ್ತಿ ಅಂತೀರಿ ಅಂತ ಬರೀ ಖಾಲಿ ಕಲ್ಲು ತೋರಿಸಿದ್ರು ಪೂಜೆ ಮಾಡ್ತೀವಿ ನಾವು. ಭಕ್ತಿಗೂ ಆಚರಣೆಗೂ ಏನು ವ್ಯತ್ಯಾಸ? ಸ್ಪಿರಿಚುಯಾಲಿಟಿ ಇಸ್ ಡಿಫ್ರೆಂಟ್ ಫ್ರಮ್ ರಿಚುಯಾಲಿಟಿ. ಭಕ್ತಿಗೆ ಮೈಲ್ಗೆ ನಾಚಿಕೆ ಅಡ್ಡ ಆಚರಣೆ ಆ ಥರದ್ದು ಏನೂ ಇರಲ್ಲ. ಈ ರೀತಿಯ ದೊಡ್ಡ ವಿಗ್ರಹಗಳನ್ನ ಮನೆಯಲ್ಲಿ ಯಾರು ಇಡೋದಿಲ್ಲ, ಹೆದರ್ಕೊಳ್ತಾರೆ. ಮನೇಲಿ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಾನು ಈ ಮನೇನ ನನ್ನ ಮನೆ ಅಂತ ಕನ್ಸಿಡರ್ ಮಾಡಲ್ಲ, ಅವ್ರ ಮನೇಲಿ ನಾನಿದ್ದೀನಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಅವ್ರು ಎಲ್ಲಿ ಇರಬೇಕು ಅಂತ ಚೂಸ್ ಮಾಡ್ತಾರೋ ಅವ್ರು ಅಲ್ಲಿಗೆ ಬರ್ತಾರೆ. ಇನ್ನ ದೇವಸ್ಥಾನಗಳಲ್ಲೂ ಒಂದು ಡ್ರೆಸ್ ಕೋಡ್ ಅನ್ನೋದೊಂದು ಮಾಡಿದ್ದಾರೆ. ಮಾಡರ್ನ್ ಆಗಿರೋರು, ಅಲ್ಟ್ರಾ ಮಾಡರ್ನ್ ಆಗಿರೋರಿಗೆ ಭಕ್ತಿ ಇರಲ್ವಾ? ನೀನು ಸೀರೆ ಉಟ್ಕೊಂಡೇ ಹೋಗಬೇಕು ಅಥವಾ ಸನ್ಯಾಸಿ ಥರನೇ ಇರಬೇಕು ಅಂತ ಅಲ್ಲ. ನಿನ್ನ ಸನ್ಯಾಸಿ ಥರ ಇರು ಅಂತ ಕೃಷ್ಣ ಕೂಡ ಹೇಳಿಲ್ಲ. ಅರ್ಜುನನ್ಗೆ ಉಪದೇಶ ಮಾಡಬೇಕಾದ್ರೂ ಕೃಷ್ಣ ನನಗೆ ಬ್ಯೂಟಿಫುಲ್ ಲೈಫೇ ಕೊಟ್ಟು ನೀನು ಯುದ್ಧ ಮಾಡು ವೀರ ಯೋಧನ ಥರ ಅನ್ನೇ ಹೊರತು ನೀ ಸ್ವಾಮೀಜಿ ಥರ ತಪಸ್ ಮಾಡಿಬಿಡು ನಿನಗೆ ನಾನು ಮೋಕ್ಷ ಕೊಡ್ತೀನಿ ಅಂತ ಅನ್ಲಿಲ್ಲ. ರೂಪಾ ಅವರೇ, ಭಕ್ತಿ ಮಾರ್ಗ ಅಂದ್ರಿ. ಕರೆಕ್ಟ್. ನಾವು ನಿಮ್ಮ ಭಕ್ತಿ ಮಾರ್ಗದಲ್ಲಿ ಬಂದಿದೀವಿ, ತಲ್ಲೀನರಾಗಿದ್ದೀವಿ. ನೀವೇ ಹೇಳಬೇಕು ಈ ಭಕ್ತಿ ಮಾರ್ಗಕ್ಕೆ ನಿಮ್ಮನ್ನ ಬನ್ನಿ ಅಂತ. ಧನ್ಯವಾದ. ಸೊ ಈ ಭಕ್ತಿ ಮಾರ್ಗ ಚೂಸ್ ಮಾಡಿದ್ದು ಹೇಗೆ, ಏನಕ್ಕೆ? ಇಲ್ಲಿ ನೋಡಿ, ಇದೆಲ್ಲ ವಿಗ್ರಹಗಳಾಗ್ಲಿ ಎಲ್ಲ ತುಂಬಾ ಈಸಿ ಅಲ್ಲ, ಸುಲಭ ಅಲ್ಲ. ಇದು ಎಲ್ಲರೂ ಮನೇಲಿ ಇಟ್ಕೊಳ್ಳೋ ಅಂಥದ್ದು. ಈ ವೆಂಕಟೇಶ್ ಇದು ನನ್ನ ಹಸ್ಬೆಂಡು ವ್ಯಾಲೆಂಟೈನ್ಸ್ ಡೇಗೆ ನನಗೆ ಪ್ರೆಸೆಂಟ್ ಮಾಡಿದ್ದು ನಂಗೆ ತಿರುಪತಿ ಶ್ರೀನಿವಾಸ ತುಂಬ ಇಷ್ಟ ಅಂತ. ನಾವಾಗಲೂ ಹೇಳ್ತಿರ್ತೀನಿ ತಿರುಪತಿ ಶ್ರೀನಿವಾಸನೇ ನನ್ನ ಮೊದಲನೇ ಗಂಡ ಅಂತ. ಒಂದು ನಿಮಿಷ, ಎಲ್ಲರೂ ವ್ಯಾಲೆಂಟೈನ್ಸ್ ಡೇಗೆ ರೋಸ್ ಆಗಲಿ ಅಥವಾ ಇನ್ನೇನೋ ಗಿಫ್ಟ್ ಕೊಟ್ಟರೆ, ರೂಪಾ ಅವರ ಹಸ್ಬೆಂಡು ಗೌತಮ್ ಅವರು ತಿರುಪತಿ ವೆಂಕಟೇಶ್ವರನ ದೊಡ್ಡ ಮೂರ್ತಿನ ಡಿಸೈನ್ ಮಾಡಿರೋ ಅಂತ ಒಂದು ಫ್ರೇಮನ್ನೇ ಗಿಫ್ಟ್ ಮಾಡಿದ್ದಾರೆ. ಏನು ವಿಶೇಷ, ಇನ್ನೇನೇನು ವಿಶೇಷ ಇದ್ರದ್ದು? ಅಂದರೆ ಅವನಿಗೆ ಗೊತ್ತಿತ್ತು ನನಗೆ ಬೇರೆ ಏನು ಮೆಟೀರಿಯಲ್ ಥಿಂಗ್ಸ್ ಕೊಟ್ಟರು ನಾನು ಖುಷಿ ಪಟ್ಕೊಳ್ಳಲ್ಲ ಅಂತ. ಶ್ರೀನಿವಾಸನ್ ಕೊಟ್ಬಿಟ್ರೆ ಅಷ್ಟು ಖುಷಿ ಪಟ್ಕೊತೀನಿ ಅಂತ, ಸದಾ ನಿಂಬಳಿನೇ ಇರುತ್ತೆ ಇರಲಿ ಅಂತ ಅಂದ್ಬಿಟ್ಟು. ಇದೆರಡು ತಿರುಪತಿಯಿಂದನೇ ಬಂದಿರೋದು. ಶ್ರೀದೇವಿ ಭೂದೇವಿ ಸಾಲಿಗ್ರಾಮ ಶಿಲೆದು. ಅದು ಅವ್ರು ಯಾವುದೋ ದೇವಸ್ಥಾನಕ್ಕೆ ಅಂತ ಮಾಡಿಟ್ಟಿದ್ರು. ಆ ದೇವಸ್ಥಾನದವ್ರು ತೊಗೊಂಡು ಹೋಗಲಿಲ್ಲ ಅಂತ ಪಾಪ ನನಗೆ ಲೆಟ್ರ್ ಬರ್ಕೊಟ್ಟು ಶ್ರೀದೇವಿ ಭೂದೇವಿಯನ್ನು ದಾನವನ್ನಾಗಿ ಕೊಡುತ್ತೇವೆ ಅಂತ ನನಗೆ ಫಾರ್ಮಲಿ ಕೊಟ್ಟರು. ಸೊ ನಾನು ಅದನ್ನ ಇದಕ್ಕೆ ಧಾನ್ಯ ದಿವಸ ಜಲ ದಿವಸ ಎಲ್ಲ ಮಾಡಿದ್ದಾರೆ. ನಂಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇದೆ, ದೇವಸ್ಥಾನ ಕಟ್ಟಿಸ್ಬೇಕು ಶ್ರೀನಿವಾಸಂದೊಂದು. ಸೊ ಅವರಿಬ್ಬರು ಬಂದ್ಬಿಟ್ರು ಆಲ್ರೆಡಿ. ಇವಾಗ ನಾರಾಯಣ ಬರಬೇಕು, ಶ್ರೀನಿವಾಸ ವೆಯ್ಟ್ ಮಾಡ್ತಿದ್ದೀರಾ? ಅದು ಅವನೇ ಮಾಡಿಸ್ಕೋತಾರೆ. ಓಕೆ. ಏನಂದರೆ ನನ್ನದೊಂದು ಪ್ರಶ್ನೆ, ಸಾಮಾನ್ಯವಾದ ಪ್ರಶ್ನೆ. ನೋಡಿ, ಈ ರೀತಿಯ ದೊಡ್ಡ ವಿಗ್ರಹಗಳನ್ನು ಮನೆಯಲ್ಲಿ ಯಾರೂ ಇಡೋದಿಲ್ಲ, ಹೆದರ್ಕೊಳ್ತಾರೆ. ಇದು ನಂದು ಕಾಮನ್ ಪ್ರಶ್ನೆ ಅದು. ಸೊ ನೀವು ಮನೆಯಲ್ಲಿ ಇಟ್ಟಿದ್ದೀರಾ, ಇದಕ್ಕೇನಾದರೂ ಅದಕ್ಕೆ ಅಗತ್ಯ ಇರೋ ಅಂಥದ್ದು, ಅದಕ್ಕೆ ಒಂದಿಷ್ಟು ವಿಧಿವಿಧಾನಗಳೆಲ್ಲ ಇರುತ್ತೆ ಅಂತೀರಾ, ಅದೆಲ್ಲ ನೀವು ಫಾಲೋ ಮಾಡ್ತೀರಾ? ಎಸ್ ಮ್ಯಾಮ್. ಮೊದಲನೇದಾಗಿ ಏನು ಗೊತ್ತಾ, ಮನೇಲಿ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಾನು ಈ ಮನೇನ ನನ್ನ ಮನೆ ಅಂತ ಕನ್ಸಿಡರ್ ಮಾಡಲ್ಲ, ಅವ್ರ ಮನೇಲಿ ನಾನಿದ್ದೀನಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಅವ್ರು ಎಲ್ಲಿ ಇರಬೇಕು ಅಂತ ಚೂಸ್ ಮಾಡ್ತಾರೋ ಅವ್ರು ಅಲ್ಲಿಗೆ ಬರ್ತಾರೆ. ಸೊ ಈ ಅಂಗಡೀಲಿ ಹೋಗ್ಬಿಟ್ರಿ ನಂಗೆ ಇದು ಕೊಡಿ ನಾನು ಹಿಂಗೆ ಪಿಕ್ ಮಾಡ್ಕೊಂಬರೋದಲ್ಲ. ದೇವ್ರುಗಳ್ದೆಲ್ಲ ಹೆಂಗೆ ಎನರ್ಜಿ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವ್ರಿಗೆ ಆ ಕಳೆ, ಆ ಶಕ್ತಿ, ಆ ಎನರ್ಜಿ ಎಲ್ಲ ಇಲ್ಲಿಗೆ ತಂದ ಮೇಲೆ ನಾವು ಬರೆಸ್ಕೋತೀವಲ್ಲ, ಅದು ಅವರವರೇ ಚೂಸ್ ಮಾಡಿಕೊಂಡು ಒಂದು ವಸ್ತು ಆದ್ರೂ ಬರುತ್ತೆ. ದಟ್ ಇಸ್ ಕಾಲ್ಡ್ ತತ್ವಮಸಿ. ಪ್ರತಿಯೊಂದು ವಸ್ತುವಿನಲ್ಲೂ ಹೇಗೆ ಎನರ್ಜಿ ಇದೆ ಅಂತ ಅನ್ನೋದು. ಸೊ ಭಕ್ತಿ ಅನ್ನೋದನ್ನು ಆಮೇಲೆ ನಾವು ಹೋಗ್ತಾ ಇಂಟ್ರಾಕ್ಷನ್ ಮಾಡ್ತಾ ಒಬ್ಬೊಬ್ಬರ ಜೊತೆನೂ ಆ ಭಕ್ತಿ ಬೆಳ್ಕೊಳ್ತಾ ಹೋಗುತ್ತೆ. ಸೊ ಇವರೆಲ್ಲ ಇಲ್ಲೇ ನೆಲೆಸಿದ್ದಾರೆ ಅಂತೀರಾ? ಅವರೇ ಬಂದು ನೆಲೆಸಿದ್ದಾರೆ. ಓಕೆ. ಈ ದಿನ ನಾವು ಬಂದಿದ್ದೀವಲ್ಲ, ನಮ್ಮನ್ನು ಅವರೇ ಕರೆಸ್ಕೊಂಡಿದ್ದಾರೆ ಅಂತೀರಾ? ಹೌದು ಮ್ಯಾಮ್. ನಮ್ಮ ಮನೆಗೆ ಭಜನೆ ಮಾಡಕ್ಕೆ ಬಂದರು, ನೀವು ಬಂದ್ರದ್ದು ಎಲ್ರಿಗೂ ನಾನು ಹೇಳ್ತೀನಿ, ಅವರೇ ಕರೆಸ್ಕೊಂಡು ಅವರೇ ಹಾಡು ಹೇಳಿಸ್ಕೋತಾರೆ. ಅವರೇ ನನಗೆ ಜ್ಞಾಪಿಸಿ ಪೂಜೆ ಮಾಡಿಸ್ಕೊಳ್ತಾರೆ. ನಾ ಹೋಮ ಮಾಡೋಕ್ಕೆ ನಾ ಸೋಂಬೇರಿತನದಿಂದ ಮಲಗಿದ್ರು, ನೋ ಯು ಹ್ಯಾವ್ ಟು ಗೆಟ್ ಅಪ್, ಎದ್ದೇಳು ಮಾಡಬೇಕು ನೀನು. ನಾನು ದಕ್ಷಿಣ ಕಾಳಿ ಬಂದಿದ್ದೀನಿ ಅಂದರೆ ನಾನು ಎದ್ದು ಎನರ್ಜಿ ಬರ್ಸ್ಕೊಂಡು ಟಕ ಅಂತ ಮಾಡಬೇಕು. ಸೊ ಅದೆಲ್ಲ ಅವರೇ ಬರೆಸ್ತಾರೆ. ಸೊ ಅದಕ್ಕೆ ನಾ ಮಾಡ್ತೀನಿ ನಂದು ಅನ್ನೋದೇನೂ ಇರಲ್ಲ. ಭಕ್ತಿನೂ ಅಷ್ಟೇ. ನನಗೆ ಚಿಕ್ಕ ವಯಸ್ಸಿಂದ ಹಂಗಿದ್ದಾಗ ಅದು ಕನಕದಾಸರನ್ನೇ ತೊಗೊಳ್ಳಿ, ಮೀರಾಬಾಯಿನೇ ತೊಗೊಳ್ಳಿ, ಅಥವಾ ಬೇಡ್ರ ಕಣ್ಣಪ್ಪನೇ ತೊಗೊಳ್ಳಿ, ಯಾರನ್ನೇ ತೊಗೊಂಡ್ರು ನೀವು, ಅವ್ರಿಗೆಲ್ಲ ಭಕ್ತಿ ಮಾರ್ಗದಲ್ಲಿ ಫಸ್ಟ್ ಇದ್ದರು. ಭಕ್ತಿ ಅನ್ನೋದು ಒಂದು ಬ್ಯೂಟಿಫುಲ್ ಪ್ರೀತಿ, ಶರಣಾಗತಿ ತೊಗೊಂಡ್ಬಿಟ್ಟು ದೇವ್ರಿಗೆ ಅವನದೇ ಎಲ್ಲ ಅವನಿಗೆ ಎಲ್ಲ ಅರ್ಪಣೆ ಅನ್ನೋದನ್ನ ಬಿಟ್ಬಿಡಬೇಕು. ಅದಾದಮೇಲೆ ಜ್ಞಾನ ಏನಕ್ಕೆ ಅಂತ ಹೇಳಿದ್ರೆ, ನಾನು ಮಾಡ್ತಿರೋ ಭಕ್ತಿ ಕರೆಕ್ಟಾಗಿದೆಯಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತು ನನ್ನ ಜೀವನದ ನಡವಳಿಕೆಗಳು ಕರೆಕ್ಟಾಗಿದೆಯಾ ಅನ್ನೋದಕ್ಕೆ ಜ್ಞಾನ ಮಾರ್ಗ ಇಂಪಾರ್ಟೆಂಟ್ ಆಗುತ್ತೆ. ಭಕ್ತಿ ಬೈ ಡಿಫಾಲ್ಟ್ ಎಲ್ಲ ಮನುಷ್ಯರಿಗೂ ಇರಲೇಬೇಕು.
ಅದು ತಂದೆ ತಾಯಿ ಮೇಲೆ ಭಕ್ತಿ ಆಗಿರಬಹುದು, ಮನುಕುಲದ ಮೇಲೆ ಭಕ್ತಿ ಆಗಿರಬಹುದು, ಪ್ರಕೃತಿ ಮೇಲೆ ಭಕ್ತಿ ಆಗಿರ್ಬೋದು, ಗ್ರಹಗಳ ಮೇಲೆ ಭಕ್ತಿ ಆಗಿರಬಹುದು, ಪರಮಾತ್ಮನ ಮೇಲೆ ಭಕ್ತಿ ಆಗಿರ್ಬೋದು, ಎಲ್ಲ ಆದ್ಮೇಲೆ ನನ್ನ ಜೀವಾತ್ಮಕ್ಕೆ ನಾನೇ ತೋರಿಸ್ಕೊಳ್ಳೋಂಥ ಭಕ್ತಿ. ಓಕೆ, ಒಂದೊಂದು ಸರಿ ಈ ಪ್ರಶ್ನೆ ಏನಂದರೆ, ಭಕ್ತಿ ಅನ್ನೋದು ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗಿದೆಯಾ? ನೋ ಮ್ಯಾಮ್, ನೋ. ಜೀವಾತ್ಮಕ್ಕೆ ಜಾತಿ ಇಲ್ಲ, ಜೀವಾತ್ಮಕ್ಕೆ ಜೆಂಡರ್ರೂ ಇಲ್ಲ, ಅಂದರೆ ಅದಕ್ಕೆ ಲಿಂಗ ಪದ್ಧತಿನೂ ಇಲ್ಲ ಜೀವಾತ್ಮಕ್ಕೆ. ಹಾಗೆ ಭಕ್ತಿಗೂ ಕೂಡ ನಂದೊಂದು ಒನ್ ಆಫ್ ದ ಆರ್ಟಿಕಲ್ಸ್ ಅದೇ ಇರೋದು, ಭಕ್ತಿಗೆ ಲಿಂಗ ಭೇದವಿಲ್ಲ, ಭಕ್ತಿಗೆ ಜಾತಿ ಭೇದವಿಲ್ಲ, ಆ ಥರ ಏನೂ ಇಲ್ಲ. ಇವನ್ ಧರ್ಮವೂ ಇಲ್ಲ ಮ್ಯಾಮ್, ಅವ್ರವ್ರ ಧರ್ಮದಲ್ಲೇ ಅವ್ರವ್ರು ಎಷ್ಟೋ ಭಕ್ತಿಲಿ ಇರ್ತಾರಲ್ಲ. ಹೌದಾ? ಇಟ್ಸ್ ಅ ಡೆಡಿಕೇಶನ್, ಶ್ರದ್ಧೆ. ನೀವು ಒಂದು ಕಲ್ಲನ್ನು ದೇವರು ಅನ್ಕೋಬೋದು. ನಮ್ಮ ಮನೆಗಳಲ್ಲಿ ಕಾರ್ ತಂದರೂ ಪೂಜೆ ಮಾಡ್ತೀವಿ, ಹೊಸ ಮನೆ ಗೃಹಪ್ರವೇಶಕ್ಕೂ ಪೂಜೆ ಮಾಡ್ತೀವಿ, ಹಸು ತಂದರೂ ಪೂಜೆ ಮಾಡ್ತೀವಿ, ಒಂದು ದೇವಸ್ಥಾನದಲ್ಲಿ ದೇವ್ರಿಟ್ರು ಪೂಜೆ ಮಾಡ್ತೀವಿ. ರೀ ಅದು ಉದ್ಭವ ಮೂರ್ತಿ ಅಂತೀರಿ ಅಂತ ಬರೀ ಖಾಲಿ ಕಲ್ಲು ತೋರಿಸಿದ್ರು ಪೂಜೆ ಮಾಡ್ತೀವಿ ನಾವು. ಹೌದು ಉದ್ಭವ ಮೂರ್ತಿ ಮಾರಮ್ಮ ನೆಲೆಸಿದ್ದಾರೆ ಅಂತಂದ್ರೂ ನಾವು ಪೂಜೆ ಮಾಡ್ತೀವಿ. ಅದು ನಮ್ಮ ಭಾವನೆ. ಹೌ ಡು ವಿ ಗೆಟ್ ಕನೆಕ್ಟೆಡ್ ವಿತ್ ದಟ್ ಅಂತ. ಭಕ್ತಿಗೂ ಆಚರಣೆಗೂ ಏನು ವ್ಯತ್ಯಾಸ? ಅದು ಸಂಪ್ರದಾಯ, ಆಚರಣೆನ. ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ, ನೀವು ತುಂಬ ರಿಚುವಲ್ಸಲ್ಲಿ ಇದ್ದೀರಾ ಅಂತ ಹೇಳ್ತಾರೆ. ಸ್ಪಿರಿಚುಯಾಲಿಟಿ ಇಸ್ ಡಿಫ್ರೆಂಟ್ ಫ್ರಮ್ ರಿಚುಯಾಲಿಟಿ. ನೀವು ಆಚರಣೆಗಳನ್ನು ಮಾಡೋದು ರಿಚುವಲ್ಸು, ಅದರಲ್ಲಿ ಪದ್ಧತಿಗಳು ಬದಲಾಗುತ್ತೆ. ಇವಾಗ ಜೈನರದ್ದೇ ಪದ್ಧತಿ ಬೇರೆ, ಲಿಂಗಾಯತರದ್ದೇ ಪದ್ಧತಿ ಬೇರೆ, ನಂದೇ ಪದ್ಧತಿ ಬೇರೆ, ನಮ್ಮದ್ರಲ್ಲೇ ಮಾಧ್ವರದೇ ಪದ್ಧತಿ ಬೇರೆ, ಶ್ರೀ ವೈಷ್ಣವರದೇ ಬೇರೆ, ಸ್ಮಾರ್ತರದೇ ಬೇರೆ, ಇವಾಗ ನಿಮ್ಮದೇ ಬೇರೆ, ಗೌಡ್ರ ಮನೆ ಪದ್ಧತಿನೇ ಬೇರೆ. ಎಲ್ಲರೂ ಗೌಡ್ರಲ್ಲೇ ಒಂದು 10 ಥರ ಇರುತ್ತೆ, ಅವ್ರವ್ರದ್ದೇ ಆಚರಣೆಗಳ ಪದ್ಧತಿ ಬೇರೆ ಇರುತ್ತೆ. ಇವನ್ ನೈವೇದ್ಯ ಮಾಡೋದ್ರಿಂದ ಹಿಡಿದು, ಆರತಿ ಮಾಡೋದ್ರಿಂದ ಹಿಡಿದು, ಮದುವೆ ಮಾಡೋದ್ರಲ್ಲೇ ನೋಡಿ ಪದ್ಧತಿ ಬೇರೆ ಥರ. ಸೊ ಒಬ್ಬೊಬ್ಬರದ್ದು ಪದ್ಧತಿ ಅನ್ನೋದೇನು ಗೊತ್ತಾ, ಅವ್ರವ್ರ ಗುರುಗಳು ಹೇಗೆ ಆಚರಣೆ ಮಾಡ್ಕೊಂಬಂದ್ರು ಆ ಗುರುಗಳನ್ನ ಅನುಸರಿಸ್ತಾ ಹೋಗ್ತಾರೆ. ಬಟ್ ಸ್ಪಿರಿಚುಯಾಲಿಟಿ ಹಂಗಲ್ಲ. ದೇವರ ಭಕ್ತಿಯ ಆಚರಣೆಗೆ ಯಾವುದೇ ರೀತಿ ಪದ್ಧತಿ ಇಲ್ಲ. ಅವನು ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನೀನು ಒಂದು ಲೋಟ ನೀರು ಕೊಟ್ಟರು ನನಗೆ ಪ್ರೀತಿಯಿಂದ ಅದೇ ನೈವೇದ್ಯ. ಸೊ ಇಲ್ಲಿ ಧರ್ಮಕ್ಕೆ ಸೀಮಿತ ಅಲ್ಲ ಭಕ್ತಿ. ನಾನಂತೂ ಎಷ್ಟೋ ದಿನ ನಂಗೆ ಅರ್ಜೆಂಟ್ ಆಯಿತು ಓಡ್ತಿದ್ದೀನಿ ಅಂದಾಗ ಅಲ್ಲಿ ಡಬ್ಬದಲ್ಲಿ ಪ್ರಸಾದ ಇದೆ ತಿನ್ಕೊಂಡು ಎಲ್ರಿಗೂ ಮುತ್ತು ಕೊಟ್ಬಿಟ್ಟು ಓಡೋಗ್ತೀನಿ. ಅದೇ ಪ್ರಸಾದ ನಾ ಮುತ್ಕೊಡೋದು ನಿಮ್ಗೆಲ್ಲ. ಸೊ ನೀವು ಈ ದೇವರುಗಳ ಜೊತೆ ಲೈವ್ಲಿ ಆಗಿ ನೀವು ಬದುಕ್ತಿದ್ದೀರಾ ಅಂದ್ರೆ ನನ್ನ ಪ್ರೀತಿ. ನಾನು ಅದನ್ನೇ ಹೇಳ, ದೇವ್ರಿಗೆ ನಾ ಹೆದರ್ಕೊಳ್ಳಲ್ಲ. ನಾನು ಇಷ್ಟು ದೊಡ್ಡ ಬೇಕು ಅಂದಿದೆ, ನಾನು ಹಂಗೆ ತಬ್ಕೊಂಡು ಅವ್ರನ್ನ ಮುತ್ಕೊಟ್ಟು ಪ್ರೀತಿ ಮಾಡಬೇಕು ಅಂತ. ಅದು ಭಕ್ತಿಗೆ ಇನ್ನೊಂದು ಹೇಳ, ಭಕ್ತಿಗೆ ಮೈಲ್ಗೆ ನಾಚಿಕೆ ಮತ್ತು ಅಡ್ಡ ಆಚರಣೆ ಆ ಥರದ್ದು ಏನೂ ಇರಲ್ಲ. ನಂದು ಆ ಬಿಯಾಂಡ್ ದಟ್ ಒನ್ನೆಸ್ಗೆ ಹೋದಾಗ ನಾವು ಅದ್ವೈತ ಫಿಲಾಸಫಿನಲ್ಲಿ ನಾನು ಹೆಂಗೆ ಬೇಕಾದ್ರೂ ಮುದ್ದು ಮಾಡ್ಕೋತೀನಿ, ನಾನು ಹೆಂಗೆ ಬೇಕಾದ್ರೂ ಸಾಷ್ಟಾಂಗ ನಮಸ್ಕಾರ ಹಾಕ್ಕೋತೀನಿ. ಅದು ನನ್ನಿಷ್ಟ. ನನ್ನ ಮಧ್ಯ ಬೇರೆ ಭಕ್ತಿ ಅನ್ನೋದು ಈ ದೇವ್ರ ಜೊತೆ ಇರೋ ಒಂದು ಅನುಬಂಧ, ಒಂದು ಫ್ರೆಂಡ್ಶಿಪ್ ಅಂತೀರಾ? ಎಕ್ಸಾಕ್ಟ್ಲಿ, ಫ್ರೆಂಡ್ಶಿಪ್ ಬಿಯಾಂಡ್ ಫ್ರೆಂಡ್ಶಿಪ್ ಕನೆಕ್ಷನ್ ಅಲ್ವಾ ಇದು. ಎಷ್ಟೋ ಜನ್ಮಗಳಿಂದ ನನಗೆ ಜೀವಾತ್ಮ ಪರಮಾತ್ಮನಿಗೆ ಹೋಗಿ ಸೇರಬೇಕು. ಆ ಸುಪ್ರೀಂ ಎನರ್ಜಿಯಿಂದ ಒಂದು ಸಣ್ಣ ಎನರ್ಜಿ ನನ್ನೊಳಗಡೆ ಜೀವಾತ್ಮ ಆಗಿ ಬಂದಿದೆ, ಮತ್ತೆ ತಿರ್ಗಾ ಇದೇ ಜೀವಾತ್ಮ ಸುಪ್ರೀಂ ಎನರ್ಜಿಗೆ ಹೋಗುತ್ತೆ. ಓಕೆ, ಈಗ ನಿಮಗೆ ವೆಂಕಟೇಶ್ವರ ಇಷ್ಟ ಅಥವಾ ಇನ್ನ 1-2-3 ದೇವತೆಗಳಾಗ್ಲಿ ದೇವರುಗಳು ಇಷ್ಟ. ಈಗ ಎಕ್ಸಾಂಪಲ್ ನಾನು ಕೇಳ್ತಿದ್ದೀನಿ, ನನಗೆ ಶಿರಡಿ ಸಾಯಿಬಾಬಾ ಇಷ್ಟ, ಸೊ ನಾನು ಈಗ ಕಾಳಿ ಇಷ್ಟ. ಆ ಥರ ಇದ್ದಾಗ ಭಕ್ತಿ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಥವಾ ಹೇಗೆ? ಅದು ಇಲ್ಲ ಮ್ಯಾಮ್, ಏನನ್ನ ಇಟ್ಕೊಂಡ್ರು ನಿಮಗೆ ಭಕ್ತಿ ಒಂದೇ. ನೀವು ಶಿವನಾದರೂ ಪೂಜೆ ಮಾಡಿ, ನಾರಾಯಣ ಆದರೂ ಶಿವಶ್ಚ ನಾರಾಯಣ, ನಾರಾಯಣಶ್ಚ ಶಿವ ಅಂತರ್ಬಹಿಶ್ಚ ತತ್ಸರ್ವ ನಾರಾಯಣ ವ್ಯಾಪ್ಯ ಸ್ಥಿತಃ. ಅವನು ಎಲ್ಲಿದ್ರೂ ಎಲ್ಲ ಒಂದೇ ಎನರ್ಜಿ. ಅದಕ್ಕೆ ಇದೇನಾದ್ರು ಮ್ಯಾನಿಫೆಸ್ಟೇಷನ್ ಅಂತೀವಿ. ಬೇರೆ 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 ಅವತಾರಗಳಲ್ಲಿ ಅವನು ಮ್ಯಾನಿಫೆಸ್ಟ್ ಆಗಿರ್ತಾನೆ. ಓಕೆ, ಅದು ಪ್ರಾಣಿಗಳಲ್ಲೂ ಸಹ ನೀವು ಕಾಣಬಹುದು. ಹೌದಾ? ಈ ವಿಷಯದ ಬಗ್ಗೆನೂ ನಾವು ಮಾತಾಡೋಣ. ಮ್ಯಾನಿಫೆಸ್ಟೇಷನ್ ಹೇಗೆ ಅದ್ರ ಬಗ್ಗೆನೂ ನಮಗೆ ಡೀಟೇಲ್ ಆಗಿ. ದೇವ್ರ ಮ್ಯಾನಿಫೆಸ್ಟ್ ಆಗಿರೋದು ಅಂದ್ರೆ ವಿಧದ ಕೆಲವರಿಗೆ ಹೆಣ್ಣು ದೇವತೆಗಳೇ ತುಂಬಾ ಇಷ್ಟ ಆರಾಧನೆ ಮಾಡ್ತಾರೆ, ಕೆಲವರಿಗೆ ಗಂಡು ದೇವತೆಗಳು ಅವ್ರ ಇಷ್ಟ. ಅವ್ರಿಗೆ ಇಷ್ಟ ದೇವತಾ ಒಂದಿರುತ್ತೆ, ಕುಲದೇವತಾ ಒಂದಿರುತ್ತೆ, ಒಂದು ಗ್ರಾಮ ದೇವತೆ ಇರುತ್ತೆ, ಮನೆ ದೇವರು, ಗ್ರಾಮ ದೇವತೆ, ರಾಜ್ಯ ದೇವತೆ, ನಮಗೆ ಚಾಮುಂಡೇಶ್ವರಿ. ಆ ರೀತಿ ಅವ್ರದ್ದೇ ಒಂದೊಂದು ನಿಯಮಗಳಿರುತ್ತೆ. ಅದೆಲ್ಲಾನು ಮೀರಿ ಕೆಲವರಿಗೆ ಗಣೇಶನೇ ತುಂಬಾ ಪ್ರೀತಿ, ಕೆಲವ್ರಿಗೆ ಸುಬ್ರಹ್ಮಣ್ಯ ತುಂಬಾ ಪ್ರೀತಿ. ನೀವು ಇಷ್ಟೆಲ್ಲ ಭಕ್ತಿ ಮಾರ್ಗದಲ್ಲಿ ನಡೀತಿದ್ದೀರಾ, ಯಾಕೆ ಒಂದು ಭಕ್ತಿ ಅಂದ್ರೆ ಈ ಮೈಥಾಲಜಿಕಲ್ ಅಂದ್ರೆ ಈಗ ಯಾಕೆ ಇನ್ನು ಪ್ಲಾನ್ ಮಾಡಿಲ್ವಾ? ಹೇಗೆ ಒಂದು ಭಕ್ತಿ ಆಧಾರಿತ ಸಿನಿಮಾ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯ ದೇವತೆ, ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿ ಅಂತ ಚಾಮುಂಡಿ ದೇವಿ ಇದ್ದಾನೆ. ಯಾಕೆ ನಾನು ಫಸ್ಟ್ ಮಾಡಿದ್ದು ಆಲ್ರೆಡಿ ಇನ್ ಪ್ರೊಸೆಸಿಂಗ್, ಈಗಾಗಲೇ ಹೇಳಿದ್ನಲ್ಲ, ನಾ ಫಸ್ಟ್ ಮಹಾಮಾಯೆ ದೇವಿ ಪಾತ್ರದಲ್ಲೇ ಮಾಡಿದ್ದು ಅಂತ. ಈಗ ಅದಕ್ಕೆ ಚಾಮುಂಡೇಶ್ವರಿದು ಅವಳೇ ಪ್ರೇರಣೆ ಕೊಟ್ಟು ಮಾಡಿಸ್ತಾ ಇದ್ದಾಳೆ. ಅದು ನೋಡಿ, ನಮಗೊಂದು ಒಳ್ಳೆ ನ್ಯೂಸ್ ಹೇಳಿದ್ರಿ. ಇವಾಗ ಇನ್ನೇನು ಶೂಟಿಂಗ್ ಪ್ರೀ ಪ್ರೊಡಕ್ಷನ್. ನಾನು ಆಜಾದ್ ಭಾರತ್ ರಿಲೀಸ್ ಆಗ್ಲಿ ಅಂತ ಕಾಯ್ತಿದ್ದೆ. ಈಗ ರಿಲೀಸ್ ಎಲ್ಲ ಆಯ್ತಲ್ಲ, ನೆಕ್ಸ್ಟ್ ಆ ಸಿನಿಮಾದಲ್ಲಿ
ಪ್ರಧಾನದಲ್ಲಿ ಫುಲ್ಲು ಭಕ್ತಿ ಪೂರ್ತಿ ಭಕ್ತಿ ಪ್ರಧಾನನೇ. ಅವಳು ಹೇಗೆ ಚಂಡಮುಂಡನ ವಧೆ ಮಾಡಿ ಚಾಮುಂಡ ಆದ್ಲು, ಹೇಗೆ ಪುರಾಣ ಕಾಲಗಳಿಂದನೂ ಬಂದು ಇವತ್ತಿಗೂ ಕಲಿಯುಗದಲ್ಲಿ ಪ್ರಸ್ತುತಿಯಲ್ಲಿದ್ದಾಳೆ. ಇವತ್ತೆಲ್ಲ ಜೀನ್ಸ್ ಹಾಕೊಂಡು ಓಡಾಡ್ತಾರೆ ಬಿಡಪ್ಪ ದೇವಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲರಲ್ಲೂ ಇದ್ದಾಳೆ, ಎಲ್ರಿಗೂ ಇದೀನಿ ಅನ್ನೋದನ್ನ ತೋರಿಸು ಕೊಡ್ತಾಳೆ. ಎಲ್ಲೆಲ್ಲಿ ಕೊಡಬೇಕು ಅಲ್ಲಲ್ಲಿ ಕೊಡ್ತಾಳೆ. ಓಕೆ, ಮತ್ತೆ ಇನ್ನೊಂದು ಪ್ರಶ್ನೆ, ಈಗ ನೀವು ಹೇಳಿದ್ರಿ ಜೀನ್ಸ್ ಹಾಕೊಂಡು ಹಾಗೆಲ್ಲ ಹೇಳಿದ್ರಿ, ಈಗ ಎಲ್ಲ ದೇವಸ್ಥಾನಗಳಲ್ಲೂ ಒಂದು ಡ್ರೆಸ್ ಕೋಡ್ ಅನ್ನೋದೊಂದು ಮಾಡಿದ್ದಾರೆ. ಓಕೆ, ಅಂದ್ರೂ ಬಹಳಷ್ಟು ಟೆಂಪಲ್ಗಳಿಗೆ ಅಂದ್ರೆ ಮಾಡರ್ನ್ ಆಗಿರೋರು, ಅಲ್ಟ್ರಾ ಮಾಡರ್ನ್ ಆಗಿರೋರಿಗೆ ಭಕ್ತಿ ಇರಲ್ವಾ, ಅಥವಾ ಅವ್ರ ಡ್ರೆಸ್ ಕೋಡು ಸುಮ್ಮನೆ ಒಂದು ರೂಲ್ಸ್ ಮಾಡಬೇಕು ದೇವಾಲಯಕ್ಕೆ ಸಂಬಂಧಪಟ್ಟ? ಮ್ಯಾಮ್, ಅದು ಜಾಗದಲ್ಲಿ ಒಂದು ಸ್ಯಾಂಕ್ಟಿಟಿ ಅನ್ನೋದಿರುತ್ತೆ. ಇವಾಗ ನಮ್ಮ ಮನೆಗಳಲ್ಲೇ ಇಟ್ಕೊಳ್ಳಿ, ಈಗ ನಾವು ಹೊರಗಡೆ ಹೋಗೋವಾಗ ಎಲ್ಲೋ ಸೀರೆ ಉಟ್ಕೊಂಡು ಹೋಗ್ತೀವಿ, ಮನೆಗೆ ಬಂದ ತಕ್ಷಣ ಅದೊಂದು ಮನೇಲಿ ನೈಟ್ ಡ್ರೆಸ್ ಹಾಕೊಂಡು ಮಲ್ಕೊಳ್ತೀವಿ. ಇನ್ನೆಲ್ಲೋ ಮದುವೆಗೆ ಹೋಗ್ಬೇಕು ಅಂದ್ರೆ ಅಲ್ಲೊಂದು ಡ್ರೆಸ್ ಹಾಕೊಳ್ತೀವಿ. ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಅದೆಲ್ಲ ತೆಗೆಸಿ ಒಂದು ಬರೀ ಗೌನ್ ಹಾಕ್ಸ್ತಾರೆ. ಸಿ ಎವ್ರಿ ಪ್ಲೇಸ್ ಅಲ್ಲಿ ದೇರ್ ಈಸ್ ಅ ರೂಲ್ಸ್ ಅಂಡ್ ಅವ್ರದ್ದೇ ಆದ ಒಂದು ಪದ್ಧತಿ ಆಚರಣೆಗಳಿರುತ್ತೆ. ಈಗ ನಾನು ಆಪರೇಷನ್ಗೆ ಹೋಗ್ಬೇಕಾದ್ರೆ ಏನ್ರಿ ನೀವು ನನಗೆ ಗೌನ್ ಯಾಕ್ರಿ ಹಾಕೊಳಕ್ ಕೊಡ್ತೀನಿ, ನಾನು ಸೀರೆ ಹಾಕೊಂಡಿರ್ತೀನಿ, ನನಗೆ ಟೆಸ್ಟ್ ಮಾಡಿ ಅಂದ್ರೆ ನಾನು ಅಷ್ಟು ಅಡಮೆಂಟ್ ಇರಬಾರ್ದು. ಸೊ ಅದೇ ರೀತಿ ದೇವಸ್ಥಾನದಲ್ಲಿ ಅಲ್ಲದೇ ಆದ ಒಂದು ಪದ್ಧತಿ ಇರುತ್ತೆ, ಆಚರಣೆಗಳು, ಸಂಪ್ರದಾಯಗಳಿರುತ್ತೆ. ಸೊ ಅದು ಎಲ್ರಿಗೂ ಈಕ್ವಲ್ ಆಗಿ ಅಥವಾ ಚೂಡಿದಾರ್ ಹಾಕೊಳ್ಳಿ ಅಥವಾ ಅಂತ ಹೆಣ್ಮಕ್ಳಿಗೆ ಮಾಡಿದಾರೆ. ಗಂಡ್ ಮಕ್ಳಿಗೂ ನೀವು ಪದ್ಧತಿ ಮಾಡ್ಬೇಕು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ಯಾಂಟ್ ಶರ್ಟ್ ಹಾಕೊಳ್ಳೋದು ನಮ್ಮ ಪದ್ಧತಿ ಅಲ್ಲ. ಗಂಡ್ ಮಕ್ಳ ನೀವುಗಳು ಕೂಡ ಧೋತಿ ಅಥವಾ ಪಂಚೆ ಉಟ್ಕೊಂಡು ಹೆಣ್ಮಕ್ಳಿಗೆ ಮಾತ್ರ ಪದ್ಧತಿ ಮಾಡ್ಬಿಟ್ಟು ಗಂಡ್ ಮಕ್ಳಿಗೆ ನಿಲ್ಲಿಸಬಾರ್ದು. ಓಕೆ, ಅಂದ್ರೆ ನಿಮ್ ಪ್ರಕಾರ ಡ್ರೆಸ್ ಕೋಡ್ ಇರ್ಬೇಕು ಮಾ. ಹೌದು, ಇಲ್ಲ ಅಂದ್ರೆ ಆ ಭಕ್ತಿಯ ಪರಮಾವಧಿ ಇಲ್ಲ, ಭಕ್ತಿ ಇರುತ್ತೆ. ಇವಾಗ ನಾನು ಎಷ್ಟೋ ಕಾಲೇಜಸ್ಗೆ ಸ್ಪೀಚ್ ಕೊಡಕ್ ಹೋದಾಗ ಫಿಲಾಸಫಿ ಪ್ಯಾಂಟ್ ಶರ್ಟ್ ಹಾಕೊಂಡೇ ಹೋಗ್ತೀನಿ. ಯಾಕೆ ಅಂದ್ರೆ ನಮ್ಮ ಇವತ್ತಿನ ಜನರೇಷನ್ ಮಕ್ಕಳು ದೇ ಶುಡ್ ಅಂಡರ್ಸ್ಟ್ಯಾಂಡ್ ಮಾಡರ್ನ್ ಆಗಿ ಇದ್ಕೊಂಡು ಫಿಲಾಸಫಿಯನ್ನು ಹೇಗೆ ಅಳವಡಿಸ್ಕೊಳ್ಳೋದು. ಎವ್ರಿ ಡೇ ನೀನು ಸೀರೆ ಉಟ್ಕೊಂಡೇ ಹೋಗಬೇಕು ಅಥವಾ ಸನ್ಯಾಸಿ ಥರನೇ ಇರಬೇಕು ಅಂತ ಅಲ್ಲ. ನಿನ್ನ ಸನ್ಯಾಸಿ ಥರ ಇರು ಅಂತ ಕೃಷ್ಣ ಕೂಡ ಹೇಳಿಲ್ಲ. ಅರ್ಜುನನ್ಗೆ ಉಪದೇಶ ಮಾಡಬೇಕಾದ್ರೂ ಕೃಷ್ಣ ಅರ್ಜುನನ್ಗೆ ಬ್ಯೂಟಿಫುಲ್ ಲೈಫೇ ಕೊಟ್ಟು ನೀನು ಯುದ್ಧ ಮಾಡು ವೀರ ಯೋಧನ್ ಥರ ಅನ್ನೇ ಹೊರತು ನೀ ಸ್ವಾಮೀಜಿ ಥರ ತಪಸ್ ಮಾಡಿಬಿಡು ನಿನಗೆ ನಾನು ಮೋಕ್ಷ ಕೊಡ್ತೀನಿ ಅಂತ ಅನ್ಲಿಲ್ಲ. ನಿನಗೆ ರಾಜ್ಯ ಬೇಕು ಅಂದ್ರೆ ನೀ ಯುದ್ಧ ಮಾಡಲೇಬೇಕು ಮತ್ತು ಒಳ್ಳೇದಾಗಬೇಕು, ಧರ್ಮ ಉಳಿಸ್ಬೇಕು ಅಂದ್ರೆ ಯುದ್ಧ ಮಾಡಬೇಕು ಅಂತ. ಧರ್ಮ ಉಳಿಸ್ಬೇಕು ಅಂದ್ರೆ ನೀ ಬರೀ ಕೂತ್ಕೊಂಡು ತಪಸ್ ಮಾಡು ಅಂತ ಹೇಳಲಿಲ್ಲ. ಸೊ ದಟ್ ಈಸ್ ವೇರ್ ಕರ್ಮ ಮಾರ್ಗ ಬ್ಯೂಟಿಫುಲ್ ಆಗಿ ಕೃಷ್ಣ ಡಿಫೈನ್ ಮಾಡಿರೋದು. ಓಕೆ, ಕರ್ಮದ ಬಗ್ಗೆನೂ ನಾವು ಮಾತಾಡೋಣ. ಮತ್ತೆ ನಂದು ಕೊನೆಯದಾಗಿ ಇದು ಭಕ್ತಿ ಮಾರ್ಗದಲ್ಲಿ ಒಂದು ಪ್ರಶ್ನೆ, ಅದು ಸ್ವಲ್ಪ ಅಸಮಾಜ ಒಂದು ಸ್ವಲ್ಪ ಇದನ್ನಿಸ್ಬೋದು. ಈಗ ಲೇಡೀಸ್ಗೆ ಅವರಿಗೆ ಅವ್ರದ್ದೇ ಆದ ಅವ್ರದ್ದೇ ಆದಂಥ ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು 4 to 5 days. ಸೊ ಆ ಟೈಮಲ್ಲಿ ಪೂಜೆ ಮಾಡಬಾರ್ದು, ಮಡಿಯಿಂದ ಇರಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.